ಅದೊಂದು ಮುಳುಗುತ್ತಿರುವ ಹಡಗು. ರಾಹುಲ್ ಗಾಂಧಿ ಸ್ವತಃ ಮುಳುಗುವುದಷ್ಟೇ ಅಲ್ಲದ ನೀವು ಜನಕ್ಕೂ ಅನುಭವದ ಸಾಮಾನ್ಯ ಜನಕ್ಕೆ ವಿಶೇಷವಾಗಿ ಈ ನದಿಯಲ್ಲಿ ಸಮುದ್ರದಲ್ಲಿ ಈಜುಗಾರರಿಗೆ ಭಾಳ ಚೆನ್ನಾಗಿ ಅನುಭವ ಅದ. ಯಾರಾದರೂ ನದಿಯಲ್ಲಿ ಕೆರೆಯಲ್ಲಿ ಮುಳುಗ್ತಾ ಇದ್ದಾರೆ, ಎಕ್ಸ್ಪರ್ಟ್ಗಳು ಅವ್ರನ್ನ ಉಳಿಸ್ಲಿಕ್ಕೆ ಹೋಗ್ತಾರಲ್ಲ, ಅವರಿಗೆ ಆ ಸಂಪೂರ್ಣ ಅನುಭವ ಇರಬೇಕಿಲ್ಲ ಅಂತಂದ್ರೆ ಅವ್ರನ್ನ ಗಟ್ಟಿ ಹಿಡ್ಕೊಂಡು ಅವ್ರನ್ನ ಮುಳುಗಿಸಿಬಿಡ್ತಾರೆ. ರಾಹುಲ್ ಗಾಂಧಿ ಇವತ್ತು ಮುಳುಗೋದರಲ್ಲಿ ಮತ್ತು ಮುಳುಗಿಸೋದರಲ್ಲಿ ಎಕ್ಸ್ಪರ್ಟ್ ಆಗ್ಯಾರ. ತಾವು ಸ್ವತಃ ಮುಳುಗೋದಲ್ಲದೆ ಬೇರೆದವ್ರನ್ನ ಮುಳುಗಿಸ್ತಾರೆ. ಅವರು ಎಲ್ಲೆಲ್ಲಿ ಯಾರ ಜೋಡಿ ಅಲೈನ್ಸ್ ಮಾಡ್ಕೋತಾರೆ, ಆ ಎಲ್ಲ ಅಲೈನ್ಸ್ ಪಾರ್ಟಿಗಳು ಅಲ್ಲಿ ಮೇಜರ್ ಪಾರ್ಟಿ ಇದ್ದರೂ ಸಹಿತ ಅವರು ಫುಲ್ ಮುಳುಗಿ ಹೋಗ್ತಾರೆ. ಹಾಗಾಗಿ ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ದಾರಲ್ಲ, ಹೈಡ್ರೋಜನ್ ಬಾಂಬು, ಅಟಮ್ ಬಾಂಬು, ಅವ್ರು ಮೋಸ್ಟ್ಲಿ ನನಗೆ ಅನ್ನಿಸ್ತದೆ ತಮ್ಮ ಅಲೈನ್ಸ್ಗಳಿಗೆ ಬಾಂಬ್ ಹಾಕ್ತಿದ್ದಾರೆ. ಅವರು ಈಸ್ ಬಾಂಬಿಂಗ್ ಇಸ್ ಓನ್ ಪಾರ್ಟಿ ಆ್ಯಂಡ್ ಅಲೈನ್ಸ್ ಪಾರ್ಟ್ನರ್ ಆಲ್ಸೋ. ಹಾಗಾಗಿ ಸೋಲಿನ ಶತಕದ ಸಂಭ್ರಮವನ್ನು ಆಚರಿಸುವಂಥ ರಾಹುಲ್ ಗಾಂಧಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ನಾವು. ವಿ ಶುಡ್ ಕಾಂಗ್ರ್ಯಾಚುಲೇಟ್ ಮಿಸ್ಟರ್ ರಾಹುಲ್ ಗಾಂಧಿ ಆಲ್ಸೋ. ಯಾಕಂದರೆ ಸೋಲಿನ ಶತಕ. ಈ ಹಿನ್ನೆಲೆಯೊಳಗೆ ನಾನು ಮತ್ತೊಮ್ಮೆ ಬಿಹಾರದ ಜನತೆಗೆ ಅಭಿನಂದಿಸ್ತೇನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸರ್, ಕಾರ್ ಸ್ಫೋಟವನ್ನು ಬಿಹಾರ್ ಎಲೆಕ್ಷನ್ಗೆ NDA ಬಳಸ್ಕೊಂಡ್ರು. ಅದು ಬಿಜೆಪಿ ತಂತ್ರ. ಎಲೆಕ್ಷನ್ ನೋಡ್ರಿ, ಚಿಲ್ಲರತನಕ್ಕೆ ಮತ್ತು ಒಂದು ರಾಜಕಾರಣ ಮಾಡಲಿಕ್ಕೆ ಇವ್ರನ್ನ ತಿರಸ್ಕಾರ ಮಾಡ್ತಾ ಇರೋದು ಜನ. ಅದಕ್ಕೆ ಇದನ್ನು ಅರ್ಥ ಮಾಡಿಕೊಡ್ತಾ ಇಲ್ಲ. ಕಾಂಗ್ರೆಸ್ ಪಾರ್ಟಿ, ಇಲ್ಲಿನ ಕಾಂಗ್ರೆಸ್ ನಾಯಕರು ಜಾಸ್ತಿ ಹೇಳ್ಯಾರ, ಅದನ್ನು ಬೇರೆ ಕಡೆನೂ ಸ್ವಲ್ಪ ಹೇಳ್ಯಾರ. ಇಲ್ಲಿನ ಕಾಂಗ್ರೆಸ್ ನಾಯಕರು ಭಾಳ ಹೇಳ್ಯಾರ. ನಾನು ಆ ಲೆಕ್ಕಕ್ಕೆ ನೋಡಿದರೆ, ಇವ್ರ ಯೋಗ್ಯತೆ ನೋಡಿದರೆ ಅದಕ್ಕೆ ನಾವು ಉತ್ತರ ಕೊಡೋದು ವರ್ತಲ್ಲ. ಬಾಂಬೆ ಬ್ಲಾಸ್ಟ್ ಆಗಿತ್ತಲ್ಲ, ಇದು ಕಂಪ್ಯಾರಿಸನ್ ಮಾಡಬಾರ್ದು ನಾವು. ನಮಗೂ ಅರ್ಥ ಆಗ್ತದೆ. ಮೋದಿಯವರ ಸ್ಪಷ್ಟ ಚಿಂತನೆ, ನಮ್ಮ ಸರ್ಕಾರದ ಸ್ಪಷ್ಟ ಚಿಂತನೆ, ನಮ್ಮ ಪಾರ್ಟಿಯ ಸ್ಪಷ್ಟ ಚಿಂತನೆ. ಒಬ್ಬ ವ್ಯಕ್ತಿನೂ ಈ ರೀತಿಯಾಗಿ ಸಾಯಬಾರದು, ಒಂದು ಸಣ್ಣ ಘಟನೆಯೂ ನಡಿಬಾರ್ದು. ದಿಸ್ ಈಸ್ ಅವರ್ ಕ್ಲಿಯರ್ ಕಾನ್ಸೆಪ್ಟ್. ಹೀಗಾಗಿ ನಾವು ಕಂಪೇರ್ ಎಂದೂ ಮಾಡೋಕ್ಕೆ ಹೋಗಿಲ್ಲ. ಆದರೆ ಇವರ ಒಂದು ಅಯೋಗ್ಯತೆಗೆ ಉತ್ತರ ಕೊಡಲಿಕ್ಕೆ ನಾವು ಕೆಲವು ಸರ್ತಿ ಕಂಪೇರ್ ಮಾಡ್ತೀವಿ. ಮುಂಬೈ ಆದಾಗ ವರ್ಷಕ್ಕೆ ಕನಿಷ್ಠ 2-3 ಮೇಜರ್ ಇನ್ಸಿಡೆಂಟ್ ನಡೀತಿತ್ತು ಯು ಪಿ ಎ ಕಾಲದಲ್ಲಿ. ಮೇಜರ್ ಇನ್ಸಿಡೆಂಟ್ ಮುಂಬೈಯಲ್ಲಿರ್ಬೋದು. ಮುಂಬೈಯಲ್ಲೇ 3-4 ಘಟನೆಗಳು ಅವ್ರ ಕಾಲದಲ್ಲಿ ನಡೀತು. ಅದಾದ ನಂತರ ಕಾಶ್ಮೀರದಲ್ಲಂತೂ ಹೇಳ್ತಿರೋದು. ಕಾಶ್ಮೀರದಲ್ಲಿ ಯಾಸೀನ್ ಮಲ್ಲಿಕಿಗೆ ಸೆಕೆಂಡ್ ಮಾಡ್ತಿದ್ರಲ್ಲ ಪ್ರಧಾನಮಂತ್ರಿ ಕಚೇರಿ ಒಳಗೆ, ಪರ್ಫೆಕ್ಟ್ ಸೆಕ್ಯೂರಿಟಿ ಒಳಗೆ ತೊಗೊಂಬಂದು Z+ ಸೆಕ್ಯೂರಿಟಿ ಇತ್ತು, ಗೊತ್ತಾ ನಿಮ್ಗೆ? ಯಾಸೀನ್ ಮಲ್ಲಿಕಿ ಅವನು ಕರ್ಕೊಂಬಂದು ಸೆಕೆಂಡ್ ಮಾಡಿ ಒಳಗೆ ಕರ್ಕೋತಿದ್ರಲ್ಲ. ಅವಾಗ ಯಾವ ಇಲೆಕ್ಷನ್ ಇತ್ತಂತ? ಮುಂಬೈದಾಗ ಯಾವ ಇಲೆಕ್ಷನ್ ಇತ್ತು? ಹೈದರಾಬಾದಾಗ ಯಾವ ಇಲೆಕ್ಷನ್ ಇತ್ತು? ಅಹಮದಾಬಾದಾಗ ಯಾವ ಇಲೆಕ್ಷನ್ ಇತ್ತು? ಪುಣೆದಾಗ ಯಾವ್ದು ಇಲೆಕ್ಷನ್ ಇತ್ತು? ಬೆಂಗಳೂರಾದಾಗ ಯಾವ ಇಲೆಕ್ಷನ್ ಇತ್ತು? ದಿಲ್ಲಿ ಸರೋಜಿನಿ ಮಾರ್ಕೆಟ್ನಾಗ ಆದಾಗ ಯಾವ ಇಲೆಕ್ಷನ್ ಇತ್ತು? ದಿಲ್ಲಿ ಬಾಟ್ಲಾ ಹೌಸ್ ಪ್ರಕರಣದಾಗ ಯಾವ ಇಲೆಕ್ಷನ್ ಇತ್ತು? ಈ ಸ್ವಲ್ಪ ಬುದ್ಧಿ ಇರ್ಬೇಕ್ರಿ. ಇದು ಏನಾಗ್ತಾಯಿದೆ ಅಂತಂದ್ರೆ, ನಾನು ಹಿಂದೆ ಪಾರ್ಲಿಮೆಂಟ್ನಾಗೂ ಹೇಳಿದ್ದೆ, ಆರ್ಟಿಕಲ್ 370 ಸಂದರ್ಭದಲ್ಲಿ. ಅದಕ್ಕಿಂತ ಮೊದಲು ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ನಾನು ಅವ್ರನ್ನ ಉಲ್ಲೇಖ ಮಾಡೇ ಹೇಳಿದ್ದೆ. ಕಾಂಗ್ರೆಸ್ ಭಾಷೆ
ಮತ್ತು ಪಾಕಿಸ್ತಾನದ ಭಾಷೆ ಯಾವಾಗಲೂ ಒಂದಾಗಿರ್ತೀನಿ, ನೀವು ನೆನಪಿಟ್ಕೊಳ್ಳಿ. ನೀವು ಬೇಕಾದ್ರೆ ಕಂಪ್ಯಾರಿಸನ್ ಮಾಡಿ ನೋಡಿ. ಕಾಂಗ್ರೆಸ್ ಭಾಷೆ ಪಾಕಿಸ್ತಾನದ ಭಾಷೆ ಯಾವತ್ತೂ ಒಂದಿರ್ತದೆ. ಕಾಂಗ್ರೆಸ್ಸಿದ ಥಿಂಕಿಂಗು ಪಾಕಿಸ್ತಾನದ ಥಿಂಕಿಂಗು ಒಂದೇ ಇರ್ತದೆ. ಪಾಕಿಸ್ತಾನಕ್ಕೆ ಏನು ಹೇಳಬೇಕು? ಇಲ್ಲ, ಇದು ನಮ್ಮ ಮಾಡೋದವ್ರೆ, ಇದು ನಮ್ಮದಲ್ಲ, ಅಲ್ಲಿನ ಒಂದು ಇವರ ಯಾರೋ ಮಾಡಿದ್ದಾರೆ, ನಾವು ಭಯೋತ್ಪಾದನೆಗೆ ಇಂದ ಒಂದು ತೊಂದರೆಗೊಳಗಾದಂಥ ರಾಷ್ಟ್ರ ಅಂತ ಅವರು ಸಿದ್ಧ ಮಾಡಲಿಕ್ಕೆ ಹೊಂಟಾರೆ. ದ ಫ್ಯಾಕ್ಚುಯಲ್ ಪೊಸಿಷನ್ ಈಸ್ ನಾಟ್ ಕರೆಕ್ಟ್. ಪಾಕಿಸ್ತಾನದ ಥಿಂಕಿಂಗ್ ಇದು ಫ್ಯಾಕ್ಚುಯಲ್ ಪೊಸಿಷನ್ ಇದು. ಅನೇಕ ಸರ್ತೆ ಇದು ಸಿದ್ಧಗೊಂಡದ ಪಾಕಿಸ್ತಾನ ಪ್ರೇರಿತ ಉಗ್ರವಾದದ ದಾಳಿ ನಡೀತದಂತೆ. ಈಗ ಇನ್ವೆಸ್ಟಿಗೇಷನ್ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮತ್ತು ನಿಮ್ಮ ಎಲ್ಲ ಚಾನಲ್ಗಳಲ್ಲಿ ಪತ್ರಿಕೆಯಲ್ಲಿ ಸ್ಪೆಷಲ್ ಸ್ಟೋರಿ ಮಾಡಿ ನಡೆಸಿದ್ದೀರಿ ನೀವು. ನಿಮ್ಮ ಸ್ಟೋರಿಯಿಂದನೇ ಹೇಳ್ತಾ ಇರೋದು, ನಾವು ಹೊರಗಿಂದ ಯಾವುದೂ ಹೇಳ್ತಾ ಇಲ್ಲ. ಯಾಕಂದರೆ ಉಳಿದದ್ದು ಅದು ನನ್ನ ಡೊಮೈನ್ ಅಲ್ಲ ಅಂತ ನಾನು ಹೇಳೋದಿಲ್ಲ. ಕೆಲವು ವಿಷಯಗಳು ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ನಾವೆಲ್ಲದ್ರ ಬಗ್ಗೆ ಮಾತನಾಡಲಿಕ್ಕೆ ಸರ್ಕಾರದಲ್ಲಿ ಅದರದ ಡಿಪಾರ್ಟ್ಮೆಂಟ್ ಇದೆ, ಮಂತ್ರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಹಾಗಾಗಿ ನಾನು ನಿಮ್ಮ ಚಾನಲ್ದಲ್ಲೇ ಬಂದಿರುವಂಥದ್ದು ಯಾವತ್ತು ಪೋಸ್ಟರ್ ಅಲ್ಲಿ ಅಂಟಿಸಿದ್ರೋ ಅವತ್ತಿನಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಥಳೀಯವಾಗಿ ಸ್ಫೋಟಕವನ್ನು ತಯಾರು ಮಾಡಿ ಒಂದು ಸಾವಿರಾರು ಜನನ ಕೊಲ್ಲುವಂಥ ಷಡ್ಯಂತ್ರ ಇತ್ತು. ಸೊ ಅದನ್ನು ನಮ್ಮ ಇವರೆಲ್ಲ ತಡೆದಿದ್ದಾರೆ ಅನ್ನುವಂಥದ್ದು ನೀವು ಬಿತ್ತರಿಸಿದ್ದಾರೆ. ನಿಮ್ಮ ಹೇಳಿಕೆ ಪಾಕಿಸ್ತಾನ ಉಗ್ರರ ಜೊತೆ ಕಾಂಗ್ರೆಸ್ ಕೈ ಜೋಡಿಸಿದ್ದಾರೆ. ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ ಸ್ಟೇಟ್ಮೆಂಟ್, ಆಮೇಲೆ ನೀವು ಕ್ಯಾನ್ ಆಸ್ಕ್ ದಿ ಕ್ವಶನ್. ಹಾಗಾಗಿ ಇಷ್ಟೆಲ್ಲ ದೇಶದಾಗ ತನಿಖೆ ನಡೆದ. ನಾನು ಉಳಿದದ್ದು ಯಾವುದ್ರ ಬಗ್ಗೆ ನಾನು ಈಗ ಮಾತನಾಡ್ತಾ ಇಲ್ಲ. ಅದು ತನಿಖೆ ಏನು, ಆ ತನಿಖೆಯಲ್ಲಿ ಪ್ರಗತಿ ಏನಾಗಿದೆ. ಬಟ್ ನನ್ನ ಒಂದು ಸ್ಪಷ್ಟ ಅದ ಅಂತಂದ್ರೆ, ನೀವು ಅಲ್ಲಿಂದ ಇಲ್ಲಿಗೆ ನೋಡಿದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಷಡ್ಯಂತ್ರ ನಡೆದಿತ್ತು. ಆ ಷಡ್ಯಂತ್ರವನ್ನು ವಿಫಲಗೊಳಿಸುವುದರಲ್ಲಿ ನಮ್ಮ ಏಜೆನ್ಸಿಗಳು, ಅದು ಬೇರೆ ಬೇರೆ ಏಜೆನ್ಸಿ, ಪೊಲೀಸು, ಪ್ಯಾರಾಮಿಲಿಟರಿ ಫೋರ್ಸು, ಖುಫಿಯಾ ಏಜೆನ್ಸೀಸು ಇವೆಲ್ಲ ಮಾಡಿದ್ದು ನಮಗೆ ಗೊತ್ತಿದೆ, ಪಬ್ಲಿಕ್ ಡೊಮೈನ್ದಲ್ಲಿದೆ. ನೀವೇ ಹೇಳ್ತೀರಿ. ಒಂದು ನಿಮಿಷ. ಹಾಗಾಗಿ ಇದನ್ನು ಯಾವುದೇ ಒಂದು ಚುನಾವಣೆಯಲ್ಲಿ ನೀವು ಸೋಲ್ತೀರಿ ಅನ್ನೋ ಕಾರಣಕ್ಕೆ ಇದನ್ನು ನೆರೇಟಿವ್ ಮಾಡೋದ್ರಿಂದ ಪಾಕಿಸ್ತಾನ ಹೇಳ್ತದೆ. ನೋಡಿರಿ, ಕಾಂಗ್ರೆಸ್ ಪಾರ್ಟಿ ದೇಶದ ವಿರೋಧ ಪಕ್ಷ 60 ವರ್ಷ ಆಡಳಿತ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಇದು ಪಾಕಿಸ್ತಾನದಲ್ಲ ಅಂಥೇಳಿ. ಇಂಟರ್ನ್ಯಾಷನಲ್ ಒಂದು ವ್ಯವಸ್ಥೆ ಒಳಗೆ, ವರ್ಲ್ಡ್ ಫೋರಮ್ದಾಗ, ಈಗ ಇಂಟರ್ನ್ಯಾಷನಲ್ ಫೋರಮ್ದಲ್ಲಿ ಏನು ಹೇಳಬೇಕು ಸರ್ಕಾರ ತೀರ್ಮಾನ ಮಾಡ್ತಾರೆ. ಬಟ್ ಹಿಂದಿನ ಘಟನೆ, ಈಗಿನ ಘಟನೆ ಎಲ್ಲವನ್ನು ಸೇರಿ ನಾನು ಹೇಳ್ತಾ ಇರೋದು, ಪಾಕಿಸ್ತಾನದ ಪರವಾಗಿ ಇವರು ಹೇಳಿಕೆ ಕೊಡುತ್ತಾರೆ. ಇದರ ಅರ್ಥ ಯಾಕಂದ್ರೆ ಪಾಕಿಸ್ತಾನದವರು ಮಾಡ್ಯಾರ ಅಂತ ಹೇಳಲಿಕ್ಕೆ ತಯಾರಿಲ್ಲ. ಅವರು ಪಾಕಿಸ್ತಾನ ಐಸೋಲೇಟ್ ಮಾಡಬೇಕು ಅಂತ ಭಾರತ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ನೀವು ಇದು BJP ಬೇಕಂತಲೇ ಚುನಾವಣೆ ಹಿಂದಿನ ದಿವಸ ಮಾಡ್ತೀವಿ ಅಂತ ಹೇಳಿದರೆ ನೀವೇನು ಸಂದೇಶ ಕೊಡ್ಲಿಕ್ಕೆ ಕೊಟ್ರಿ? ಪಾಕಿಸ್ತಾನದ ಭಾಷೆಯನ್ನು, ನಿಮ್ಮ ಪ್ರಶ್ನೆಗೆ ಉತ್ತರ, ಪಾಕಿಸ್ತಾನದ ಭಾಷೆಯನ್ನು ಕಾಂಗ್ರೆಸ್ ಪಾರ್ಟಿ ಮಾತನಾಡ್ತಾರೆ.